ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೆ ಗುಡ್ ಮಾರ್ನಿಂಗ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತಿನ ವ್ಲಾಗ್ ಬೆಳಗ್ಗೆ ಬೆಳಗ್ಗೆ ಸ್ಟಾರ್ಟ್ ಮಾಡತ್ತೀನಿ. ಬೆಳಗ್ಗೆ ಎದ್ದು ನಮ್ಮ ಕೂಸಿನ ಎಲ್ಲ ಬಟ್ಟೆ ತೊಳೆದು ಹಾಕಿ ಮತ್ತು ಒಂದು ಸ್ವಲ್ಪ ಮನೆ ಕೆಲಸ ಮಾಡಿ ಈಗ ನಾನು ಎಳ್ಳು ಮತ್ತು ಅರಿಶಿನ ಅರಿಯತ್ತೀನಿ. ಎಳ್ಳು ಅರಿಶಿನ ಯಾಕೆ ಹಚ್ಕೊಂಡು ಜಳಕ ಮಾಡಬೇಕಪ್ಪ ಅಂತಂದ್ರೆ ಚಳಿಗಾಲದ ಸೀಳು ಗಾಳಿಗೆ ಮೈ ಕೈ ಎಲ್ಲ ಒಡೆದು ಬಿರ್ತಿರ್ತಾವೆ. ಅರಿಶಿನ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡ್ತೈತಿ. ಎಳ್ಳಿನೊಳಗಿನ ಎಣ್ಣೆ ನಮ್ಮ ತ್ವಚೆ ಒಡೆದಿರ್ತೈತಲ್ಲ ಅದನ್ನು ಸರಿ ಮಾಡೋಕೆ ಹೆಲ್ಪ್ ಆಗ್ತೈತಿ. ಇಲ್ಲಿಂದ ಸ್ವಲ್ಪ ಚಳಿಗಾಲ ಕಡಿಮೆ ಆಗ್ತೈತಿ. ಅದಕ್ಕೋಸ್ಕರ ಮತ್ತು ಎಲ್ಲ ಕೆಲಸ ಮುಗಿಸಿ ನಾನು ಒಂದು ಸ್ವಲ್ಪ ಎಳ್ಳು ಹಚ್ಚಿ ಸಜ್ಜಿ ರೊಟ್ಟಿ ಮಾಡಾಕತ್ತೀನಿ. ಈ ಸಂಕ್ರಾಂತಿ ಸ್ಪೆಷಲ್ ಏನಪ್ಪ ಅಂತಂದ್ರೆ ರೈತ ಬೆಳೆದಂಥ ಎಲ್ಲ ಕಾಳು ಕಡಿ ಫಲ ಈಗ ಬಂದಿರ್ತಾವೆ ಮತ್ತು ಬೆಳೆದಂಥ ಕಬ್ಬಿನಿಂದ ಬೆಲ್ಲ ತಯಾರಾಗಿರ್ತೈತಿ. ಅದಕ್ಕೋಸ್ಕರ ನಮ್ಮ ಹಿರಿಕರು ಎಳ್ಳು ಬೆಲ್ಲ ತಿನ್ನುವಂಥ ಪದ್ಧತಿಯನ್ನು ಮಾಡ್ಯಾರ. ಮತ್ತು ನಿಮ್ಮ ಕಡೆ ಎಲ್ಲ ಸಂಕ್ರಾಂತಿ ಹೆಂಗೆ ಮಾಡ್ತೀರಿ ಅಂತಂದು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಅಡುಗೆ ಎಲ್ಲ ಮಾಡಿ ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಇಡ್ತೀನಿ ರೀ. ಇವತ್ತಿನ ದಿನ ಮಾತ್ರ ದೇವರಿಗೆ ರೊಟ್ಟಿ ಪಲ್ಯ ಎಲ್ಲ ಎಡೆ ಮಾಡೋದು. ನಮ್ಮ ಸಂಕ್ರಾಂತಿ ಊಟಕ್ಕೆ ಏನೇನು ಮಾಡಿದ್ವಪ್ಪ ಅಂದ್ರೆ ಸಜ್ಜಿ ರೊಟ್ಟಿ, ಶೇಂಗಾ ಚಟ್ನಿ, ಮೊಸರು ಅನ್ನ ಮತ್ತು ಹೆಸರು ಕಾಳು ಪಲ್ಯ, ಬೀನ್ಸ್ ಪಲ್ಯ, ಗಜ್ರಿ, ಮೂಲಂಗಿ, ಶೇಂಗಾ ಹೋಳ್ಗೆ ಇಷ್ಟೆಲ್ಲ ಇವತ್ತಿನ ನಮ್ಮ ಹಬ್ಬದ ಊಟ ಆಗಿತ್ತು ನೋಡ್ರಿ. ಊಟ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಸಂಕ್ರಾಂತಿಯ ಒಂದು ಫೋಟೋಶೂಟು ಮಾಡಿದ್ವಿ. ಇದು ನಮ್ಮ ಕೂಸಿನ ಫಸ್ಟ್ ಸಂಕ್ರಾಂತಿ ಆಗಿರೋದ್ರಿಂದ ನಾವು ಈ ಫೋಟೋಶೂಟನ್ನು ಮಾಡಿದ್ವಿ. ಮತ್ತು ನೀವೆಲ್ಲರೂ ಸಂಕ್ರಾಂತಿ ಹೆಂಗೆ ಮಾಡಿರಿ ಅಂತಂದು ಕಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣಂತ. ಬಾಯ್ ಬಾಯ್.